ಎಲ್ರಿಗೂ ನಮಸ್ಕಾರ. ಕನ್ನಡ ಟ್ಯಾರೋ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಯಾರೆಲ್ಲ 2/11/20ನೇ ತಾರೀಕು ಹುಟ್ಟಿರ್ತಾರೆ ಅವರಿಗೆ ಡಿಸೆಂಬರ್ ತಿಂಗಳ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಇರುತ್ತೆ. ಯಾರೆಲ್ಲ 2ನೇ ತಾರೀಕು 11ನೇ ತಾರೀಕು 20ನೇ ತಾರೀಕು ಹುಟ್ಟಿರ್ತಾರೆ ಅವರಿಗೆ ಡಿಸೆಂಬರ್ ಹೇಗಿರುತ್ತೆ. ಯಾರೆಲ್ಲ 2/11/20ನೇ ತಾರೀಕು ಕೊಟ್ಟಿರ್ತೀರೋ ಅವ್ರಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇದು ರೀಡಿಂಗ್ ಇರುತ್ತೆ. ನೈಟ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚೂನ್, ಹಾಗೆ 3 ಆಫ್ ಪೆಂಟಕಲ್ಸ್ ಬಂದಿದೆ. 3 ಆಫ್ ಪೆಂಟಕಲ್ಸ್ನ ಏನು ಸೂಚಿಸುತ್ತೆ ಅಂದರೆ, ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ನಿಮಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಈ ತಿಂಗಳಲ್ಲಿ ಸಿಗುತ್ತೆ. ನಿಮ್ಮ ಹತ್ತಿರದಲ್ಲಿರುವಂತಹ ಯಾರಾದರೂ 1-2-3 ಕೂಡ ನಿಮಗೆ ಸಹಾಯಕ್ಕೆ ಬರಬಹುದು. ಹಾಗೆ ಹೊಸ ವ್ಯಕ್ತಿಯಿಂದ ಕೂಡ ನಿಮಗೆ ಸಹಾಯ ಸಿಗುತ್ತೆ ನಿಮ್ಮ ಕೆರಿಯರಲ್ಲಿ. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ, ನಿಮಗೆ ಗ್ರೋತ್ ಅನ್ನೋದು ತುಂಬ ಸ್ಟಡಿಯಾಗಿದ್ದರೂ ಕೂಡ ಸ್ಲೋ ಆಗಿರುತ್ತೆ. ಸ್ಲೋ ಆದರೂ ಕೂಡ ಡೆಫಿನೆಟಾಗಿ ನಿಮಗೆ ಲಾಸ್ಟಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ. ಇನ್ನು ಕಿಂಗ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ನೀವು ಎಮೋಷ್ನಲ್ ಪೇಯ್ನ್ಸ್ ಏನಾದರೂ ಇದ್ದರೆ ಅದು ಸೆಟ್ಲ್ ಆಗುತ್ತೆ ಈ ತಿಂಗಳಲ್ಲಿ. ಯಾವುದೇ ರೀತಿಯ ಪೇಯ್ನ್ಸ್ ಕೂಡ ನಿಮಗೆ ದೂರ ಆಗುತ್ತೆ. ಹಾಗೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಈ ತಿಂಗಳಲ್ಲಿ. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ತಾಯಿ ಮಕ್ಕಳಿಂದ ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ಈ ತಿಂಗಳಲ್ಲಿ ಸಿಗುತ್ತೆ. ಇನ್ನು ವೀಲ್ ಆಫ್ ಫಾರ್ಚೂನ್ ಏನು ಹೇಳುತ್ತೆ ಅಂದರೆ, ನಿಮ್ಮದು ಏನು ಬ್ಯಾಡ್ ಡೇಸ್ ಇಷ್ಟು ದಿನದಿಂದ ಇತ್ತು ಅದು ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ 2025 ಕ್ಲೋಸ್ ಆಗಿ ಹೊಸ ನ್ಯೂ ಬಿಗಿನಿಂಗು ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತಿದೆ. ಇದಿಷ್ಟು 2/11/20ನೇ ತಾರೀಕು ಹುಟ್ಟಿದ ವ್ಯಕ್ತಿಗಳಿಗೆ ಡಿಸೆಂಬರ್ 2025 ರೀಡಿಂಗ್ ಆಗಿರುತ್ತೆ. ಇದೇ ರೀತಿ ನಿಮಗೆ ಹೆಚ್ಚು ರೀಡಿಂಗ್ಸ್ ಬೇಕು ಅಂತಂದರೆ ಕನ್ನಡ ಟ್ಯಾರೋ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.